ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಸೊ ಬನ್ನಿ ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಟ್ರೈ ಮಾಡೋಣ ಆದಷ್ಟು ದುಡಿಯೋಕೆ. ಏನಕ್ಕಂತ ಸಾಲ ಜಾಸ್ತಿ ಇದೆ, ಸಾಲ ತೀರ್ಸಕ್ಕೆ ದುಡಿಯೋದು ನನ್ನ ಪರಿಸ್ಥಿತಿ, ಪ್ರಸ್ತುತ ಸ್ಥಿತಿ. ಹಾಗಾಗಿ ಡ್ಯೂಟಿನೂ ಕೂಡ ಆನ್ ಮಾಡಿದ್ದೀನಿ. ನೋಡೋಣ ಫಸ್ಟ್ ಡ್ಯೂಟಿ ಯಾವ ಕಡೆ ಬರುತ್ತೆ. ಇವತ್ತು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ 10 ಗಂಟೆ ತನಕ ಡ್ಯೂಟಿ ಮಾಡಿ 10 ಗಂಟೆಗೆ ಅಮ್ಮನ್ನ ಆಸ್ಪತ್ರೆಗೆ ಬೇರೆ ಕರ್ಕೊಂಡು ಹೋಗ್ಬೇಕು. ನೋಡೋಣ 10 ಗಂಟೆ ಅನ್ನೋಷ್ಟರಲ್ಲಿ ಎಷ್ಟು ಡ್ಯೂಟಿ ಮಾಡೋಕ್ಕಾಗುತ್ತೆ. ಇವಾಗ ನನ್ನ ಕೈಯಲ್ಲಿ 1 ರೂಪಾಯಿನೂ ಇಲ್ಲ, ಆದಷ್ಟು ದುಡಿಲೇಬೇಕು. ಯಾಕಂದ್ರೆ ಖರ್ಚಿಗೂ ಇಲ್ಲ, ಟೀ ಕಾಫಿಗೂ ಇಲ್ಲ, ದುಡ್ಡಿಲ್ಲ ನನ್ನ ಹತ್ರ. ಇವಾಗ ದುಡಿದ್ರೇನೆ ಕಾಸು ಬರೋದು. ಹಾಗಾಗಿ ಬನ್ನಿ ನೋಡೋಣ. ಇವತ್ತು ಡ್ಯೂಟಿ ಬರ್ತಾ ಇದೆ ಅನ್ನೋದಕ್ಕಿಂತ ಕ್ಯಾನ್ಸಲ್ ಆಗ್ತಾ ಇರೋದೇ ಜಾಸ್ತಿ. ಏನಕ್ಕಂತಂದ್ರೆ ಇವಾಗ ಟೈಮ್ ಬಂದ್ಬಿಟ್ಟು 8:30. ಟೋಟಲ್ಲು ನಾನು 3 ಟ್ರಿಪ್ಗಳನ್ನ ಮಾಡಿದ್ದೀನಿ, ಸರಿನಾ? ಈ 3 ಟ್ರಿಪ್ಪಲ್ಲಿ ಆಲ್ಮೋಸ್ಟು 2 ಡ್ಯೂಟಿಗಳು ಕ್ಯಾನ್ಸಲ್. ನಾನು ಕ್ಯಾನ್ಸಲ್ ಮಾಡಿರೋದಲ್ಲ, ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಆಗಿರುವಂಥದ್ದು. ಮೊದಲೇ ಡ್ಯೂಟಿಗಳು ಬಿಡ್ತಾ ಇಲ್ಲ, ಅಂಥದ್ರಲ್ಲಿ ಬಂದಿರೋ ಡ್ಯೂಟಿ ಕ್ಯಾನ್ಸಲ್ ಆಗ್ಬಿಟ್ರೆ ತಲೆ ಕೆಟ್ಟ ಕೆರೆ ಹಿಡ್ದೋಗ್ಬಿಡುತ್ತೆ. 7:30 ಇವಾಗ 8:40, ಆಲ್ಮೋಸ್ಟ್ 1 ಅವರ್ 10 ನಿಮಿಷ. ಇಷ್ಟರಲ್ಲಿ ನಾನು ಅರ್ನ್ ಮಾಡಿರೋದು 232 ರೂಪಾಯಿ 81 ಪೈಸೆ. ಇವತ್ತು ಡ್ಯೂಟಿ ಕಮ್ಮಿ ಇದಾವೆ, 30 ಡ್ಯೂಟಿ ಡೌಟು. 2,000 ಟಾರ್ಗೆಟ್ ರೀಚ್ ಆಗುತ್ತೋ ಇಲ್ವೋ ಅದು ಕೂಡ ಡೌಟು. ಬಟ್ ನೋಡೋಣ, ಆದಷ್ಟು ಮಾಡೋಣ ಬನ್ನಿ. ತುಂಬಾ ಜನ ಕೇಳ್ತಾ ಇದ್ರಿ ಪಿಕಪ್ ಎಷ್ಟು ದೂರ, ಡ್ರಾಪ್ ಎಷ್ಟು ದೂರ. ಬನ್ನಿ ತೋರಿಸ್ತೀನಿ. ಇದು ಪಿಕಪ್ಪು, ಇಲ್ಲಿಂದ ಇಲ್ಲಿ ಪಿಕಪ್ಪು ಅಂದರೆ 300 ಮೀಟ್ರು. ಇವಾಗ ಡ್ರಾಪು ಇಲ್ಲಿಂದ 1 ಕಿಲೋಮೀಟ್ರು, ಅಬ್ಬಬ್ಬ ಅಂತಂದರೆ 2 ಕಿಲೋಮೀಟ್ರ್. ಬಾಡಿಗೆ 55 ರೂಪಾಯಿ ಅಷ್ಟೇ, ಜಾಸ್ತಿ ಏನಿರಲ್ಲ. ನಾನ್ ಸ್ಟಾಪ್ ಡ್ಯೂಟಿಗಳನ್ನು ಮಾಡಿಕೊಂಡು ಇರ್ತೀನಿ. ಇವಾಗ 5 ಡ್ಯೂಟಿ ಮಾಡಿದ್ದೀನಿ. ಎಷ್ಟು ಅರ್ನ್ ಮಾಡಿದ್ದೀನಿ? 355 ರೂಪಾಯಿ ಅರ್ನ್ ಮಾಡಿದ್ದೀನಿ. ಆದಷ್ಟು 10 ಗಂಟೆ ಅನ್ನೋಷ್ಟರಲ್ಲಿ ಒಂದು ಮಿನಿಮಮ್ 800 ರೂಪಾಯಿನಾದರೂ ಅರ್ನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಬನ್ನಿ ನೋಡೋಣ ಏನೇನಾಗುತ್ತೆ. ಇವಾಗ ಏನಾದರೂ ನಾನು 10 ಗಂಟೆ ಅನ್ನೋಷ್ಟರಲ್ಲಿ 800 ರೂಪಾಯಿ ಅರ್ನ್ ಮಾಡಿಬಿಟ್ರೆ ನನಗೆ ಆರಾಮಾಗಿ ಆಮೇಲೆ ಬಂದು ನಾನು ಡ್ಯೂಟಿ ಮಾಡ್ಕೋಬೋದು. ಬಟ್ ಮಾಡಲಿಲ್ಲ ಅಂತಂದರೆ ಮಧ್ಯಾಹ್ನ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಡ್ಯೂಟಿಗೋಸ್ಕರ ವೇಟಿಂಗು. ಹೆಂಗಣ್ಣ ಡ್ಯೂಟಿ? ಏನಿಲ್ಲ ಡ್ಯೂಟಿ. ಮಂತ್ ಎಂಡ್ ಎಫೆಕ್ಟ್ ಸರಿಯಾಗಿ ಹೊಡಿತೈತೆ, ಅದ್ರಾಗ ಆಷಾಢ ಬೇರೆ ಮುಗೀತು. ಇವಾಗ ಪೀಕ್ ಅವರ್ ಮುಗೀತಲ್ಲ, ಬೀಳಲ್ಲ ಮಂದಿ ಹೊರಗೆ ಹೋಗಲ್ಲ ಜಾಸ್ತಿ, ಯಾರು ಓಡಾಡಲ್ಲ, ಎಲ್ಲೂ ಹೋಗಲ್ಲ ಬರಲ್ಲ. ಹಂಗಾಗಿ ಆಷಾಢದ ಎಫೆಕ್ಟು. ನೋಡಮ್ಮ, ಇನ್ನೂ ಏನಿಲ್ಲ ಅಂತಂದ್ರೂ 1,600 ರೂಪಾಯಿ ದುಡಿಬೇಕು. ಇನ್ನೂ 24 ಟ್ರಿಪ್ ಕಂಪ್ಲೀಟ್ ಮಾಡ್ಬೇಕು. ಆಗುತ್ತೋ ಇಲ್ಲ ಗೊತ್ತಿಲ್ಲ, ನೋಡಮ್. ಅರ್ಧ ಗಂಟೆ ಮೇಲಾಯ್ತು ಡ್ಯೂಟಿ ಇಲ್ಲದೆ ವೇಟಿಂಗು. ಇವಾಗ ನೋಡೋಣ. ಇಲ್ಲಿಂದ ಇವಾಗ 9:45 ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಅಮ್ಮನ್ನ ಕರ್ಕೊಂಡು ಆಸ್ಪತ್ರೆಗೆ ಏನು ಹೋಗಿ ಬರಬೇಕು, ಹೋಗಿ ಬಂದ್ಬಿಡ್ತೀನಿ. ಆಮೇಲೆ ಬಂದು ಡ್ಯೂಟಿನ ಕಂಟಿನ್ಯೂ ಮಾಡ್ಕೋತೀನಿ. ನಮ್ಮಮ್ಮ ಆಸ್ಪತ್ರೆಗೆ ಹೋಗೈತೆ, ನಾನು ಇವನ್ನ ನೋಡ್ಕೊಂಡು ಕೂತಿದ್ದೀನಿ. ಇವನು ಇಲ್ಲಿ ಒರೆಸ್ತಾನಂತೆ. ವರ್ಷ ಆದ ವರ್ಷ ಹಂಗೇನು ವರ್ಷದ ಬಟ್ಟೆ ಒಗದಕ್ಕೆ ವರ್ಷದ ಅಲ್ಲೇ. ಏಯ್, ಅಲ್ಲಿ ಒರೆಸ್ತೇನೆ ಈಗ. ತಗೋ ಕ್ಲೀನ್ ಮಾಡಿ ಗಾಡಿ. ಹಾಂ ಬಿಸಾಕ್ತವ್ರೆ. ಸೊ ಬನ್ನಿ ಹೋಗೋಣ ಮನೆಗೆ. ಏಯ್ ಏಯ್ ಇದು ಹಿಡ್ಕೊಂಡ್ಬಿಟ್ರೆ ಬಿಡೋದೇ ಇಲ್ಲ ಅಂತಾನೆ ಕತ್ತೆ. ಅಜಾನ್ 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 ಒಂದು ಕತ್ತೆ. ಡಿಂಕ ಚಿಕ ಡಿಂಕ ಚಿಕ ಡಿಂಕ ಚಿಕ ಡಿಂಕ ಚಿಕ ಡಿಂಗ್ 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 ಡಿಂಗ್. ಡ್ಯಾನ್ಸ್ ಕರಬೇ. ಡಿಂಕ ಚಿಕ ಡಿಂಕ ಚಿಕ ಡಿಂಕ ಚಿಕ ಡಿಂಕ ಚಿಕ ಡಿಂಗ್ 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 ಡಿಂಗ್. ಬಂದ್ ಮಾಡೋದು. ಹೊರಗಡೆ ಹೋಗಕ್ಕೆ ಇವಾಗ ಆಜಿಂಗೆ ಅಂಬಾ ಪಾಜಿಂಗೆ. ಅಂಬಾ ಅಂಬಾ ಬಾ ಬಾ. ಅಯ್ಯೋ ಅಯ್ಯೋ
ತಗೋ 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 ಇದನ್ನ ಇವನ್ನ ತಗೋ ಇವನ್ನ ತಗೋ ಅಂಬಾ 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 ತೋಳಿ ಇವನ್ನ ತೋರಿ 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 ಅಂಬಾ 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 ಬೋ ಎದ್ರಾಗತ್ತಲ್ಲ ಏನ್ ಮಾಡ್ತದ ಅಂಬಾ ಯೋ ಮೂಟಾಯ ಡರ್ರ ಲೇ 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 ಲಿಗ್ಜ 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 ತಗೊಂಡು ತಗೊಂಡು ಬಾ ಬಾ अंबा का मत देने का विषय अंबा अंबा ಬಲ ನಾಯಿ ಅಂದ್ರೆ ಇಷ್ಟ ಬೇಗ ತುಕರ तू बुला ಚಲೋ ಜಂಗೆ ಸೊ ಬನ್ನಿ ಇವ್ರನ್ನ ಬಿಟ್ಟು ನಾನು ಡ್ಯೂಟಿ ಮತ್ತೆ ಕಂಟಿನ್ಯೂ ಮಾಡ್ಕೋತೀನಿ ಇವಾಗ ಡ್ಯೂಟಿ ಮಾಡ್ಕೊಂಡು ಕೂತಿದ್ನಾ ಡ್ಯೂಟಿ ಬೀಳ್ತಾ ಇರ್ಲಿಲ್ಲ ಇಲ್ಲೊಂದು ಗಿರಾಕಿ ಬಂದೈತೆ ಈ ಗಿರಾಕಿ ಈ ಪಾರ್ಟಿ ಡ್ಯಾಂಕ್ ಸ್ಪೀಡ್ ಅಂತ ಐಡಿ ಫುಲ್ ಕಾಮಿಡಿ ಇಲ್ಲಿಂದ ಶುರು ಆಗುತ್ತೆ ನೋಡ್ತಾ ಇರಿ ಅಣ್ಣ ಇಂಟ್ರೋ ಕೊಟ್ಬಿಡು ಹಲೋ ಚಾನಲ್ ವೆಲ್ಕಮ್ ಟು ಮೈ ಗೈಸ್ ನೋ ಶಾಶಿಪುರ ಇದ್ದಾನೆ ಕಾಮಿಡಿ ಕೆಂಪಾಪುರ ಇದ್ದಾನೆ ಅಣ್ಣ ಅಣ್ಣ ವಾಸ್ತೆ ಗುಣ ಹುಯ್ಯ ಅಣ್ಣ 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 ವಾಸ್ತೆ ಗುಣ ಹುಯ್ಯ ಅಣ್ಣ ಅಣ್ಣ ಟುಯ್ಯ ಅಣ್ಣ ಟುಯ್ಯ ಏ ಪೂರ ಆರ ಡ್ಯೂಟಿ ಮಾಡೋಣ ಅಂತ ಇದ್ದೆ ಅಣ್ಣ ಸಿಕ್ಬಿಟ್ರು ಅಣ್ಣ ಕರ್ಕೊಂಡೋಗಿ ಇವಾಗ ಬಿರಿಯಾನಿ ಹೊಡಿಸ್ತವ್ರೆ ಬನ್ನಿ ಬಿರಿಯಾನಿ ತಿನ್ಕೊಂಡು ಹೊರಡೋಣ ಸರ್ ಅಣ್ಣ ಬೈಲಿ ಒಂದ್ಸಾರಿ ನಿನ್ನ ಸ್ಟೈಲಲ್ಲಿ ಇಂಟ್ರೋ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ 10K ಆಗ್ಬಿಡ್ಬೇಕು 10K ಸಬ್ಸ್ಕ್ರೈಬ್ 10K make sure you all like comment share and follow and make sure this goes 10K baby ಅರ್ಥ ಆಯ್ತಾ 10K ಇವ್ರು ಯಾರು ಏನು ಗೊತ್ತಿಲ್ಲ ಸಿಕ್ಕವ್ರು ಎಲ್ಲರೂ ರೋಸ್ ಹಾಕೊಂಡ್ಬಿಡ್ತಾರೆ ಯಾರು ಇಚ್ಛೆ ಚಲೋ ಬನ್ನಿ ಹೈದರಾಬಾದ್ ದಮ್ ಬಿರಿಯಾನಿ ಹೊಡೋಣ ಅನ್ನ ಒಂಥರ ಫುಲ್ಲು ರೋಸ್ಟು ಕಣ್ಣು ಒಂದು ವಿಡಿಯೋ ವೈರಲ್ ಆಗಿತ್ತು मरने दरिंदो दादा भी भैया नो फाइट नो फिजिकल फाइट राइट हैंड को पलटा और सर बिड़ी सर अಣ್ಣ ಬಿಡಿ ಅಣ್ಣ ಅಣ್ಣ ಬಿಡಿ ಅಣ್ಣ ಅಣ್ಣ ಬಿಡಿ 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 ಫೈಟ್ ಮಾಡಬೇಡಿ ಬಿಡಿ ಫೈಟ್ ಮಾಡಬೇಡಿ ಹೋಗ್ರಿ ಮನೆಗೆ ಹೋಗ್ರಿ ಎಲ್ಲರೂ ಹೋಗ್ರಿ BMT ಕಮ್ ಆನ್ ಮ್ಯಾನ್ ಅಣ್ಣ ನೆಕ್ಸ್ಟ್ ಸ್ಟಾಪ್ ಮನೆ 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 ಊಟ ಆಯ್ತು ಸಖತ್ತಾಗಿ ಬಿರಿಯಾನಿ ಹೊಟ್ಟೆ ಫುಲ್ ಕ್ರೇಜಿ ಫುಲ್ ಕ್ರೇಜಿ ಫುಲ್ ಕ್ರೇಜಿ ಹೊಟ್ಟೆ ತುಂಬಾ ತಿಂದ್ವಿ ಇವಾಗ ಇವ್ರನ್ನ ಬಿಸಾಕ್ಬಿಡೋಣ ಹೆಂಗ್ ಬಿಸಾಕದಣ್ಣ ಅಣ್ಣ ಕಿಡ್ನಾಪ್ ಮಾಡ್ತಾವ್ರೆ ಕಿಡ್ನಾಪ್ ಮಾಡ್ತಾ ಇದಾರೆ ಕಿಡ್ನಾಪ್ ಕರ್ರಿ ಮಂಜೆ ಅಣ್ಣ ಕಿಡ್ನಾಪ್ ಅಣ್ಣ ಕಿಡ್ನಾಪ್ ಅಣ್ಣ ಕಾಸು ಕೊಟ್ಟಿಲ್ಲ ಅಂತ ಕಿಡ್ನಾಪ್ ಮಾಡ್ತಾ ಇದಾರೆ ಈ ಬೈಯೊಂದು ಟಾರ್ಚರ್ ಅಷ್ಟಿಷ್ಟಲ್ಲ ಆಗಿರುವೆ ಇವ್ನ ಇನ್ಸ್ಟಾಗ್ರಾಮ್ ನೀವು ಒಂದ್ಸಾರಿ ನೋಡಿ ಡ್ಯಾಂಕ್ ಸ್ಪೀಡ್ ಅಂತ ಜಬ್ಬಿ ರೋದ್ನೆ ಇವಂದಲ್ಲ ಇವ್ನ ಎಲ್ಲರಿಗೂ ಕೊಟ್ಲೆ ಕೊಡೋದು ಅಷ್ಟಿಷ್ಟಲ್ಲ ಬಲ್ಲ ಈಶಾ Let's go. चाचा मस्त ಗುಣ ಹುಯ್ಯ ಕಿಡ್ನಾಪ್ ಮಾಡ್ತಾ ಇದ್ದಾರೆ
इंसानियत मर चुकी है इस दुनिया में इंसानियत मर चुकी है ಅಣ್ಣ ಬ್ರೇಕ್ ಇಲ್ಲ, ಅಣ್ಣ ಬ್ರೇಕ್ ಇಲ್ಲ ಅಣ್ಣ ಬ್ರೇಕ್ ಇಲ್ಲ. ಆಕ್ಸಿಡೆಂಟ್ ಆಗ್ರೆ ಕೇಸ್ ಇಲ್ಲ ಬಾಯ್ ಬಾಯ್. ಬಾಯ್ ಬಾಯ್ ಸೊ ಡ್ಯಾಂಕ್ ಸ್ಪೀಡ್ ಅವನಿಗೆ ಬಾಯ್ ಹೇಳ್ಬಿಟ್ಟು ನಾನು ಬಂದೆ ಇವಾಗ ಡ್ಯೂಟಿ ಮಾಡೋಣ ಅಂತ. ಟೋಟಲ್ 11 ಡ್ಯೂಟಿಗಳನ್ನು ಮಾಡಿದ್ದೀನಿ. 1022 ರೂಪಾಯಿ ಅರ್ನ್ ಮಾಡಿದ್ದೀನಿ. ಇವತ್ತಿನ ಟಾರ್ಗೆಟು 2000 ರೂಪಾಯಿ ಡೌಟು ಪ್ಲಸ್ 30 ಬಾಡಿಗೆ ಕೂಡ ಡೌಟು. ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಬೆಳಿಗ್ಗೆ 10 ಗಂಟೆಗೆ ನಾನು ಡ್ಯೂಟಿ ಆಫ್ ಮಾಡಿದ್ದು, ಆನ್ ಮಾಡಿದ್ದು 3 ಗಂಟೆಗೆ. 10 ಗಂಟೆ ತನಕ 800 ರೂಪಾಯಿ ಮಾಡ್ಕೊಂಡೆ. ಇವಾಗ ಬಂದ್ಬಿಟ್ಟು ಒಂದು 200 ರೂಪಾಯಿ ಮಾಡ್ಕೊಂಡೆ. ಇವಾಗ ಊಟಕ್ಕೆ ಹೋಗಿದ್ವಿ, ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಟೈಮ್ ಬಂದ್ಬಿಟ್ಟು 4:35. ಇವಾಗ 9 ಗಂಟೆ ತನಕ ಹಂಗೋ ಹಿಂಗೋ ಟ್ರೈ ಮಾಡಿ ಇನ್ನೊಂದು 1000 ರೂಪಾಯಿ ಒದ್ದಾಡಿ ಮಾಡ್ತೀನಿ. ಬಟ್ ಡ್ಯೂಟಿಗಳು ಅಷ್ಟೊಂದಿಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಬಟ್ 30 ಡ್ಯೂಟಿ ಟಾರ್ಗೆಟ್ ಇವತ್ತು ಆಗಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಇವಾಗ ಟೈಮ್ ಆಲ್ರೆಡಿ 5 ಗಂಟೆ ಆಗಿ ಬಂದೈತೆ. 10 ಡ್ಯೂಟಿ ಇದ್ರೆ 5 ಗಂಟೆ ಮೇಲೆ ಮಾಡಕ್ಕೆ ನಾನು ಒದ್ದಾಡ್ಬಿಡ್ತೀನಿ. ಇನ್ನೂ ಏನಿಲ್ಲ ಅಂತ 19 ಡ್ಯೂಟಿ ಡೌಟೇ. ಬಟ್ ಬಂದಿದ್ದ ಡ್ಯೂಟಿ ಎಲ್ಲ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ನೋಡೋಣ ಏನೇನು ಆಗುತ್ತೆ. ಇವತ್ತಿನ ಡ್ಯೂಟಿ ಲೆಕ್ಕ ನಮ್ದು ಬರೀ ಅರ್ಧ ದಿನ. ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಏನಾಯ್ತು ಗೊತ್ತಾ, ಬೆಳಿಗ್ಗೆ ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿಂದ ಬಂದು ನಮ್ಮ ಡ್ಯಾಂಕ್ ಸ್ಪೀಡ್ ಅವ್ರು ಬಂದ್ರು, ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಹಾಗಾಗಿ ಅರ್ಧ ದಿನ ಅಲ್ಲೇ ಹೋಗ್ಬಿಡ್ತು. ಇನ್ನು ಅರ್ಧ ದಿನ ದುಡಿಮೆ ಮಾಡಿ ನಾನು ಟೋಟಲ್ ಅರ್ನ್ ಮಾಡಿರೋದು 1648. ಟೋಟಲ್ ಟ್ರಿಪ್ಗಳು 20 ಟ್ರಿಪ್ಗಳನ್ನು ಅರ್ನ್ ಮಾಡಿ ಟೈಮ್ ಬಂದ್ಬಿಟ್ಟು 8 ಗಂಟೆ. ಸೀದಾ ನಾನು ಇವಾಗ ಮನೆ ಕಡೆ ಬಂದೆ. ಆಗ್ಲಿಲ್ಲ, ಇವತ್ತು ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇತ್ತು. ಹಾಗಾಗಿ ಬರೀ 20 ಡ್ಯೂಟಿಗಳನ್ನು ಮಾಡ್ಕೊಂಡೆ. ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ನಾಳೆ ಬೆಳಿಗ್ಗೆ ಹೋಗಿ ಆದಷ್ಟು ಬೇಗ ಹೋಗಿ ಡ್ಯೂಟಿಗಳನ್ನು ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ತುಂಬ ಜನ ನನಗೆ ಕೇಳ್ತಾ ಇದ್ದಿದ್ದು ಎಲ್ಲ ಆ್ಯಪಲ್ಲೂ ಟ್ರೈ ಮಾಡಿ ಅಂತ. ಎಲ್ಲ ಆ್ಯಪ್ ಏನಕ್ಕೆ ಟ್ರೈ ಮಾಡಲ್ಲ ಅಂತ ಹೇಳ್ತೀನಿ ಬನ್ನಿ. ಓಲಾ, ರ್ಯಾಪಿಡೋ, ಊಬರ್, ನಮ್ಮ ಯಾತ್ರೆ 4 ಆ್ಯಪ್ ಇದಾವಲ್ವಾ. ನಾನು ಬರೀ 1000 ರೂಪಾಯಿ ದುಡ್ದೆ ಅಂತಂದ್ರೆ ಇಲ್ಲಿ ಇದ್ರಲ್ಲೊಂದು 300 ರೂಪಾಯಿ ದುಡ್ದೆ, ಇದ್ರಲ್ಲೊಂದು 200 ರೂಪಾಯಿ ದುಡ್ದೆ, ಇದ್ರಲ್ಲೊಂದು 300 ರೂಪಾಯಿ ದುಡ್ದೆ, ಇದ್ರಲ್ಲೊಂದು 200 ರೂಪಾಯಿ ದುಡ್ದೆ ಅನ್ಕೊಳ್ಳಿ. ಇವ್ನಿಗೆ 20, ಇವ್ನಿಗೆ 20, ಇವ್ನಿಗೆ 25, ಇವ್ನಿಗೆ 20 ಅಂದ್ರೆ ನಾನು 1000 ರೂಪಾಯಿ ದುಡಿದ್ರು ಅವ್ರಿಗೆ ನಾನು 100 ರೂಪಾಯಿ ಕೊಡಬೇಕು. ಏನಕ್ಕಂದ್ರೆ ಒಂದು ದಿನಕ್ಕೆ ಪ್ಲಾಟ್ಫಾರ್ಮ್ ಫೀಸು. ಸೊ ಹಾಗಾಗಿ 1000 ರೂಪಾಯಿ ದುಡ್ದು 1000 ರೂಪಾಯಿ ನಾನೇ ಇಟ್ಕೊಳ್ಳೋದು ಬೆಟ್ರ, ಅಂದ್ರೆ 1000 ರೂಪಾಯಿ ದುಡ್ದು 980 ನಾನೇ ಇಟ್ಕೊಳ್ಳೋದು ಬೆಟ್ರ, ಅಥವಾ 1000 ರೂಪಾಯಿ ದುಡ್ದು 900 ರೂಪಾಯಿ ಇಟ್ಕೊಳ್ಳೋದು ಬೆಟ್ರ? ನೀವೇ ಲೆಕ್ಕ ಹಾಕಿ. 4 ಆ್ಯಪಲ್ಲಿ 1000 ರೂಪಾಯಿ ಮಾಡ್ಬಿಟ್ಟು ಏನು 4 ಆ್ಯಪಲ್ಲಿ 1000 ರೂಪಾಯಿ ದುಡ್ದ್ಬಿಟ್ಟು ಅಮ್ಮ ತಗೋಬಾ ಇವನ್ನ. ಹಾಗಾಗಿ ನಾನು ಬೇರೆ ಯಾವುದೋ ಆ್ಯಪ್ ಯೂಸ್ ಮಾಡಕ್ಕೆ ಹೋಗಲ್ಲ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಆ್ಯಪ್ಗಳು ಪೂರ್ತಿ ಯೂಸ್ ಮಾಡೋದು ಇರಿಟೇಷನು. ಮೊಬೈಲು ಹೆವಿ ಹೀಟ್ ಆಗುತ್ತೆ ಒಂದು. ಇನ್ನೊಂದು ಡ್ಯೂಟಿ ಮಾಡ್ತಾ ಮಾಡ್ತಾ ಇದು ಸ್ಟಕ್ ಆಗುತ್ತೆ. ಇವಾಗ ನಾನು ಇದ್ರ ಡ್ಯೂಟಿ ಅಕ್ಸೆಪ್ಟ್ ಮಾಡೋಕ್ಕೆ ಹೋದಾಗ ಇದ್ರ ಡ್ಯೂಟಿ ಬಂತು ಅಂದರೆ ಇದ್ರ ಡ್ಯೂಟಿ ಅಕ್ಸೆಪ್ಟ್ ಆಗಿಬಿಡುತ್ತೆ. ಹಾಗಾಗಿ ಪೂರ್ತಿ ಇರಿಟೇಷನ್ ಬೇಡ ಅಂತ ಒಂದೇ ಆ್ಯಪಲ್ಲಿ ಆರಾಮಾಗಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನ್ ಸ್ಟಾಪ್ ಡ್ಯೂಟಿ ಮಾಡ್ತೀನಿ ನಾನು. ಏನಕ್ಕಂತಂದರೆ ಇದರಲ್ಲಿ ಏನು ಗೊತ್ತಾ, ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಒಂದು ಟ್ರಿಪ್ ಎಂಡ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಟ್ರಿಪ್ ನಮಗೆ ಬಂದುಬಿಡುತ್ತೆ. ಹಾಗಾಗಿ ಈ ಆ್ಯಪನ್ನ ನಾನು ಜಾಸ್ತಿ ಯೂಸ್ ಮಾಡೋದು. ಬೇರೆ ಆ್ಯಪ್ ನನಗೆ ಅಷ್ಟೊಂದು ಸೆಟ್ ಆಗಲ್ಲ. ಓಪನ್ ಅಪ್ಪಾಗಿ ಹೇಳ್ತೀನಿ, ಬೇರೆ ಆ್ಯಪ್ ಅಷ್ಟೊಂದು ಸೆಟ್ ಆಗಲ್ಲ. ಇದರಲ್ಲಿ ಡ್ಯೂಟಿ ಇಲ್ಲ ಅಂದಾಗ ಇದನ್ನು ನಾನು ಯೂಸ್ ಮಾಡ್ತೀನಿ, ಇದರಲ್ಲಿ ಇಲ್ಲ ಅಂದಾಗ ಇದನ್ನು ಆನ್ ಮಾಡ್ಕೋತೀನಿ. ಎಲ್ಲಿ ಡ್ಯೂಟಿ ಇರೋಲ್ವೋ ಅಲ್ಲಿ ಮಾತ್ರ ನಾನು ಆನ್ ಮಾಡ್ಕೋತೀನಿ. ಉಳಿದಿದ್ದ ಟೈಮು ಒಂದೇ ಆ್ಯಪಲ್ಲಿ ಆದಷ್ಟು ಡ್ಯೂಟಿಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅರ್ಥ ಆಯ್ತಾ? ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ. 1648 ರೂಪಾಯಿ ಟೋಟಲ್ ಅರ್ನ್ ಮಾಡಿರೋದು. ಪರವಾಗಿಲ್ಲ, ನಾಳೆ ಬೆಳಿಗ್ಗೆ ಬರ್ತೀನಿ. ಇನ್ನೂ ಚೆನ್ನಾಗಿ ಡ್ಯೂಟಿ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಆದಷ್ಟು 30 ಡ್ಯೂಟಿಗಳನ್ನು ಕಂಪ್ಲೀಟ್ ಮಾಡಿ ನಮ್ಮ 2000 ರೂಪಾಯಿ ಟಾರ್ಗೆಟನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಇನ್ನೇನಿಲ್ಲ, ಇನ್ನೂ 350 ರೂಪಾಯಿ ಇವಾಗ ಹೋದ್ರೂ ಕೂಡ ಆಗುತ್ತೆ. ಬಟ್ ನನಗೆ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಈ ಡ್ಯೂಟಿನ ಮತ್ತು ವೀಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.